ಬೇಜಾರಾಗಿದ್ಯಾ? ನಾಲಿಗೆಗೆ ರುಚಿ ನೀಡುವ ಸ್ವಾದಿಷ್ಟ ಫುಡ್ ಬೇಕಾ? ಇಲ್ಲಿದೆ ನಗರದ ಆಹಾರ ಪ್ರಿಯರಿಗೆ ಒಂದು ಸಿಹಿ ಸುದ್ದಿ. ಹಳ್ಳಿಯ ಸೊಬಗಿನ ಭಕ್ಷ್ಯ ಭೋಜನಗಳನ್ನ ಸವಿಯೋಂದಿಗೆ ನಿಮ್ಮನ್ನ ಕೈಬೀಸಿ ಕರೆಯುತ್ತಿದೆ ಹಳ್ಳಿ ಮನೆ. ಇದು ಮಲ್ಲೇಶ್ವರಂ ಹಳ್ಳಿ ಮನೆ ಹೋಟ್ಲಲ್ಲಿ ಕಂಡುಬಂದ ಬಾಯಿ ನೀರೂರುವ ಉತ್ಸವ. ರಾಸಾಯನಿಕ ವಸ್ತುಗಳನ್ನ ಬಳಸದೆ ನಿಸರ್ಗದತ್ತ ಸಹಜ ಕೃಷಿಯ ಸಾವಯವ ಕಾಳು, ಬೇಳೆ, ಧಾನ್ಯ, ತರಕಾರಿ ಬಳಸಿ ತಯಾರಿಸಿದ ಆಹಾರದ ಉತ್ಸವ ಇದು. ಭೋಜನ ಪ್ರಿಯರಿಗೆ ರಸಾನುಭವ ನೀಡುವ ರಾಗಿ ಒಬ್ಬಟ್ಟು, ಹಾಲುಬಾಯಿ, ಪಾಯಸ ಹೀಗೆ ಬಾಯಿ ನೀರುಣಿಸುವ ವಿವಿಧ ಖಾದ್ಯಗಳ ಸವಿ ನೀಡಿದ್ದು ಹಳ್ಳಿ ಮನೆ. ಹಳ್ಳಿಯ ಸೊಗಡು, ಸಾಂಪ್ರದಾಯಿಕ ವಸ್ತುಗಳು ಹಳ್ಳಿಯಲ್ಲಿರುವ ಅನುಭವ ನೀಡುತ್ತದೆ. ಮದುವೆ ಮನೆಯ ವಾತಾವರಣ ಸೃಷ್ಟಿಯಾಗಿರುವ ಇಲ್ಲಿ ಎಲ್ಲರೂ ಒಟ್ಟಿಗೆ ಕುಳಿತು ಬಾಳೆ ಎಲೆಯಲ್ಲಿ ಊಟ ಮಾಡುವುದನ್ನ ನೋಡುವುದೇ ಒಂದು ಚಂದ. ತಲೆಗೆ ಹಾಳೆ ಟೊಪ್ಪಿ ಊಟ ಬಡಿಸುವ ಪರಿ ಗ್ರಾಮೀಣ ಸಂಸ್ಕೃತಿಯ ಪ್ರತೀಕ. ಒಂದರ್ಥದಲ್ಲಿ ಇದು ಯಾವ ಹಬ್ಬದ ಊಟಕ್ಕೂ ಕಮ್ಮಿ ಇಲ್ಲ. ಭೋಜನ ಪ್ರಾರಂಭ ಮಾಡಿದರೆ ಇದು ಆರ್ಗನೈಸ್ ಫುಡ್ ಭಾಳ ರುಚಿಕರದೆ. ಇದು ನೀನು ಊಟ ಮಾಡಿ ನೋಡಬೇಕು, ಭಾಳ ಪಾಪ್ಯುಲರ್ ಆಗ್ತದೆ. ಇದರಿಂದ ವೆಲ್ತ್ ಅಂತ ಹೇಳ್ತೇವಲ್ಲ, ಒಳ್ಳೆಯ ಆರೋಗ್ಯ ಸಂಪಾದನೆ ಮಾಡಲಿಕ್ಕೆ ಸಾಧ್ಯ, ಭಾಳ ವರ್ಷ ಬಾಳಲಿಕ್ಕೂ ಸಾಧ್ಯ. ಅದೆಲ್ಲರೂ ಊಟ ರುಚಿ ತುಂಬ ಚೆನ್ನಾಗಿದೆ. ಮನೇಲಿ ಕೂತು ಊಟ ಮಾಡಿದ ಹಾಗಿದೆ. ಹಳ್ಳಿ ಮನೆಗೆ ಬಂದರೆ ಯಾವಾಗಲೂ ಅನುಭವ ಆಗೇ ಆಗುತ್ತೆ. ಆದರೆ ಇವತ್ತು ವಿಶೇಷವಾಗಿ ಈ ಊಟದಲ್ಲಿ ಕೂಡ ಸಾವಯವ ತರಕಾರಿಗಳನ್ನು ಬಳಸೋದ್ರಿಂದ ಮತ್ತು ಎಲ್ಲವನ್ನು ಅಡುಗೆಯ ಸಾಮಗ್ರಿಗಳಲ್ಲೂ ಸಾವಯವ ಕೃಷಿಯಿಂದನೇ ಬೆಳೆಸಿರೋದ್ರಿಂದ ಇದು ಭಾಳ ಲೈಟಾಗಿ ತಿನ್ನೋಕ್ಕೆ ಖುಷಿ ಅನಿಸುತ್ತೆ. ಇಂದಿನಿಂದ 2 ದಿನಗಳ ಕಾಲ ನಡೆಯುವ ಈ ಹಳ್ಳಿ ಮನೆಯ ಹಬ್ಬದೂಟದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಐಟಂಗಳು ನಿಮಗಾಗಿ ಕಾದಿವೆ. ನಗರದ ಜನತೆಗೆ ಹಳ್ಳಿ ಅಡುಗೆ ಉಂಡು ಬಾಯಿ ಚಪ್ಪರಿಸಲು ಇದೊಂದು ಸುವರ್ಣ ಅವಕಾಶ. ಫಾಸ್ಟ್ ಫುಡ್ ತಿಂದು ತಿಂದು ಬೇಸತ್ತ ಬೆಂಗಳೂರಿಗರಿಗೆ ಹಳ್ಳಿ ಮನೆ ಉತ್ತಮ ಕೊಡುಗೆ ನೀಡಿದೆ. ಆರ್ಗ್ಯಾನಿಕ್ ಫುಡ್ ಆರೋಗ್ಯಕ್ಕೂ ಸಹಿ, ರುಚಿಯೂ ಅದ್ಭುತ. ನಾನಂತೂ ಟೇಸ್ಟ್ ಮಾಡಾಯ್ತು. ನೀವು ಕೂಡ ಮಿಸ್ ಮಾಡದೆ ಟೇಸ್ಟ್ ಮಾಡಿ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಮೋಹನ್ ಜೊತೆ ಅರ್ಚನಾ, ಸಮಯ ನ್ಯೂಸ್.